ಪರಪ್ನಗರ ಕೇಂದ್ರ ಕಾರಾಗೃಹ ಒಂದಲ್ಲ ಒಂದು ವಿಚಾರಕ್ಕೆ ಸದಾ ಸುದ್ದಿಯಲ್ಲೇ ಇರುತ್ತೆ. ಇದೀಗ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂತಹ ಸಜಾಬಂದಿಯೋರ್ವನನ್ನ ಕಿದ್ವಾಯಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಇಲ್ಲಿನ ಪರಪ್ನಗರದ ಜೈಲಿನ ಪೊಲೀಸರ ಬೇಜವಾಬ್ದಾರಿಯಿಂದ ಆ ಸಜಾಬಂದಿ ಎಸ್ಕೇಪ್ ಆಗಿದ್ದಾನೆ. ಇವನಿಗೆ ಬಾಯಿ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ದ. ಇವನನ್ನ ಬಿಜಾಪುರದಿಂದ ಬೆಂಗಳೂರಿಗೆ ಕರೆತರಲಾಗಿತ್ತು. ಇಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸೋದಕ್ಕೆ ಕರೆದೊಯ್ದಿದ್ದಂತ ಸಂದರ್ಭದಲ್ಲಿ ಚೇತನ್ ಕಲ್ಯಾಣಿ ಎನ್ನುವ ಸಜಾಬಂದಿ ಈಗ ಎಸ್ಕೇಪ್ ಆಗಿದ್ದಾನೆ. ಇದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಇವನು ಕಳೆದ ಆಗಸ್ಟ್ 21ರಿಂದಲೂ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ. ಒಳರೋಗಿಯಾಗಿ ದಾಖಲಾಗಿದ್ದ. ಈ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂತವನು ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಕಣ್ತಪ್ಪಿಸಿದ್ದೇನೆ ಪರಾರಿಯಾಗಿದ್ದಾನೆ. ಇದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಸದಾ ಓರ್ವ ಪೊಲೀಸ್ ಇಲ್ಲಿ ಇವನ ಕಾವಲುಗಾಕಿ ಹಾಕಲಾಗಿರುತ್ತೆ. ಆದ್ರೂ ಕೂಡ ಎಸ್ಕೇಪ್ ಆಗಿರುವುದು ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ ಇವನು ಎಸ್ಕೇಪ್ ಆಗಿರೋದ್ರಿಂದ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಈಗ ಈತನ ಮೇಲೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿ ಇವನ ಬಂಧನಕ್ಕಾಗಿ ಬಲೆ ಬೀಸಿದ್ದಾರೆ. ಇವನು ಅಲ್ಲಿಂದ ಎಸ್ಕೇಪ್ ಆಗುವಂತಹ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಿಬ್ಬಂದಿ ಇವನನ್ನು ತಡೆಯಲು ಹೋಗ್ತಿರುವಾಗಲೇ ಇವನು ಓಡೋಗಿರ್ತಕ್ಕಂತ ಎಲ್ಲ ದೃಶ್ಯಗಳು ಕೂಡ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಈಗ ಮತ್ತೊಮ್ಮೆ ಪರಪ್ನಗರ ಜೈಲಿನ ಪೊಲೀಸ್ನವರು ಸುದ್ದಿಯಲ್ಲಿದ್ದಾರೆ. ಕಡೆಯಿಂದ ಬರೆಸಿದ್ರೆ ಇವನು ಕಡೆಯಿಂದ ಹೊಡೋಗ್ಬಿಟ್ಟಾರೆ.